ನಮಸ್ಕಾರ ಪ್ರೀತಿಯ ಕನ್ನಡಿಗರಿಗೆ. ನಾನು ಇವತ್ತಿಂದ ಕೂಡ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಕೆಲವು ದಿನಗಳಿಂದ ನೋಡಬೇಕಾದ್ರೆ, ಕೆಲವು ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಎಂತೆಂಥವರೋ ಬೆಳೀತಿದ್ದಾರೆ. ನಾವ್ಯಾಕೆ ನಮ್ಮ ಟ್ಯಾಲೆಂಟ್ನು ಶೋ ಮಾಡಿ, ನಮ್ಮ ಟ್ಯಾಲೆಂಟ್ನು ತೋರಿಸ್ಕೊಂಡು ವಿಡಿಯೋ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಈ ವರ್ಷ ಬಡ್ಜೆಟಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಕಂಟೆಂಟ್ ಕ್ರಿಯೇಟರ್ಸ್ಗಂತಲೇ, ಕಂಟೆಂಟ್ ಕ್ರಿಯೇಷನ್ಗಂತಲೇ ಸ್ವಲ್ಪ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಇದು ತುಂಬ ಖುಷಿ ಆಯಿತು. ಇದರಿಂದ ಗೊತ್ತಾಗುತ್ತೆ ಮುಂದೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಯಾವ ರೀತಿ ಡಿಮ್ಯಾಂಡ್ ಇರುತ್ತೆ ಅಂತ. ಆದ್ದರಿಂದ ನಾನು ಕೂಡ ವಿಡಿಯೋ ಮಾಡಬೇಕು, ನಾನು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದು ನನ್ನ ಚಾನಲಲ್ಲಿ ಫಸ್ಟ್ ವಿಡಿಯೋ. ಒಂದು ಕತೆ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ಪ್ರೋತ್ಸಾಹ ನೀಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಬಂದು ಒಂದು ಕೇವಲ ಕಾಲ್ಪನಿಕ ಕತೆ ಮಾತ್ರ. ಒಂದು ಒಳ್ಳೆ ಪಾಠ ಕೂಡ ಕಲಿಸುತ್ತೆ, ಒಂದು ಒಳ್ಳೆ ಬುದ್ಧಿ ಕೂಡ ಕಲಿಬೋದು ಇದರಲ್ಲಿ. ಒಂದೊಳ್ಳೆ ಮಾರಲ್ ಸ್ಟೋರಿ ಇದು. ಬಟ್ ಇದು ಕೇವಲ ಕಾಲ್ಪನಿಕ ಮಾತ್ರ. ಈಗ ಕತೆನ ಶುರು ಮಾಡೋಣ. ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ, ತುಂಬ ಶ್ರೀಮಂತ ರೈತ. ಇವನು ವ್ಯವಸಾಯ ಮಾಡೋದ್ರ ಜೊತೆಗೆ ಅವ್ರದ್ದೊಂದು ಬಿಸ್ನೆಸ್ ಕೂಡ ಇರುತ್ತೆ. ಏನು ಬಿಸ್ನೆಸ್ ಅಂದರೆ, ಆ ಊರಲ್ಲಿ, ಅಕ್ಕಪಕ್ಕದ ಊರಲ್ಲಿ, ಅಕ್ಕಪಕ್ಕ ರಾಜ್ಯದಲ್ಲಿ ಯಾವುದಾದ್ರೂ ಏನಾದರೂ ಫಂಕ್ಷನ್ ಮಾಡಿದ್ರೆ, ಏನಾದರೂ ಶುಭ ಸಮಾರಂಭ ಮಾಡಿದ್ರೆ ಅವ್ರಿಗೆ ಸಿಹಿ ತಿಂಡಿಗಳನ್ನು ಮಾಡ್ಕೊಂಡು ಹೋಗಿ ಕೊಡೋ ಬಿಸ್ನೆಸ್ ಕೂಡ ಇರುತ್ತೆ. ಚಕ್ಲಿ ಆಗಿರ್ಬೋದು, ನಿಪ್ಪೋಟ್ ಆಗಿರ್ಬೋದು, ಏನಾದರೂ ಸ್ವೀಟ್ಸ್ ಆಗಿರ್ಬೋದು, ಈ ಥರ ಏನಾದರೂ ಖಾದ್ಯಗಳು ಮಾಡ್ಕೊಂಡು ಹೋಗೋ ಬಿಸ್ನೆಸ್ ಕೂಡ ಇರುತ್ತೆ. ಈ ರೈತನಿಗೆ ಒಬ್ಬಳು ಸುಂದರವಾದ ಹೆಂಡತಿ ಇರ್ತಾಳೆ. ಎಷ್ಟು ಸುಂದರ ಅಂದರೆ ಊರಲ್ಲೇ ಇರಲ್ಲ, ಅಷ್ಟೊಂದು ಅತಿ ಸುಂದರಿ ಅಂತಲೇ ಹೇಳ್ಬೋದು. ಈ ಹೆಂಡತಿಗೆ ಒಂದೇ ಒಂದು ಚಟ ಇರುತ್ತೆ, ಈ ರೈತನ ಹೆಂಡತಿಗೆ. ಅದೇನೆಂದರೆ, ಏನೇ ಒಂದು ವಿಷಯ ಗೊತ್ತಾದರೆ ತನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ, ಊರಲ್ಲೆಲ್ಲ ಹೇಳ್ಕೊಂಬಂದ್ಬಿಡ್ತಾಳೆ. ಇದೊಂದು ಕೆಟ್ಟ ಚಟ ಅವ್ರ ಹೆಂಡತಿಗೆ ಇರುತ್ತೆ. ಒಂದಿನ ಏನು ಮಾಡ್ತಾನೆ, ಅವನ ರೈತನ ಬಿಸ್ನೆಸ್ಸಲ್ಲಿ ಒಂದೊಳ್ಳೆ ಲಾಭ ಬರುತ್ತೆ. ಒಂದೊಳ್ಳೆ ಹೊಸ ಜಮೀನನ್ನು ತೊಗೊತಾನೆ ವ್ಯವಸಾಯಕ್ಕಂತ. ತೊಗೊಂಡು ಒಂದಿನ ಏನು ಮಾಡ್ತಾನೆ, ಎತ್ತುಗಳನ್ನು ಕಟ್ಕೊಂಡು ವ್ಯವಸಾಯಕ್ಕಂತ ಹೋಗಬೇಕಾದ್ರೆ, ವ್ಯವಸಾಯ ಮಾಡ್ತಿರ್ಬೇಕಾದ್ರೆ ಅವನಿಗೊಂದು ಆ ಜಮೀನಲ್ಲಿ ಚಿನ್ನದ ಬಿಂದಿಗೆ ಸಿಗುತ್ತೆ. ಚಿನ್ನದ ಬಿಂದಿಗೆ ತುಂಬ ಚಿನ್ನದ ನಾಣ್ಯಗಳು ಸಿಗುತ್ತೆ. ಇದನ್ನ ಏನು ಮಾಡೋದು, ಮನೆಗೆ ಎತ್ಕೊಂಡು ಹೋಗಬೇಕು. ಬಟ್ ಮನೆಗೆ ಎತ್ಕೊಂಡೋದ್ರೆ ಅವ್ರ ಹೆಂಡತಿಗೆ ಏನಾದರೂ ಗೊತ್ತಾದರೆ ಊರಲ್ಲೆಲ್ಲ ಹೇಳ್ಕೊಂಬಂದ್ಬಿಡ್ತಾಳೆ. ಇದನ್ನ ಹೆಂಗಾದ್ರೂ ಮಾಡಿ ಉಪಾಯದಿಂದ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾನೆ. ಆ ದಿನ ಆ ಬಿಂದಿಗೆನ ಅಲ್ಲೇ ಮತ್ತೆ ಅದೇ ಮಣ್ಣಲ್ಲೇ ಹೂತಾಕಿ ಮನೆಗೆ ಬರ್ತಾನೆ. ಆ ಚಿನ್ನದ ಬಿಂದಿಗೆನ ಆ ಮಣ್ಣಲ್ಲೇ ಹೂತಾಕಿ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಅವ್ರ ಹೆಂಡತಿ ಹತ್ರ ಹೇಳ್ತಾನೆ, ನೋಡು, ನಮ್ಮ ಪಕ್ಕದೂರಲ್ಲಿ ಒಂದು ಫಂಕ್ಷನ್ ಇದೆ ಅಂತೆ. ನನಗೊಂದು 3 ಥರದ ಖಾದ್ಯಗಳು ಬೇಕು. ಒಂದು ಚಕ್ಲಿ ಬೇಕು, ಇನ್ನೊಂದು ಕೋಡುಬಳೆ ಬೇಕು, ಇನ್ನೊಂದು ಜಿಲೇಬಿ ಬೇಕು ಅಂತ ಹೇಳಿ. 2 ದಿನದಲ್ಲಿ ಇನ್ನು ಫಂಕ್ಷನ್ ಇದೆ, ಇದನ್ನೆಲ್ಲ ಇವತ್ತಿಂದನೇ ಮಾಡೋಕ್ಕೆ ತಯಾರು ಮಾಡಬೇಕು ಅಂತ ಹೇಳಿ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ 2 ದಿನದಿಂದ ಕುತ್ಕೊಂಡು ಕಂಪ್ಲೀಟಾಗಿ ಚಕ್ಲಿ, ಕೋಡುಬಳೆ, ಜಿಲೇಬಿ ಎಲ್ಲ ನೀಟಾಗಿ ಮಾಡ್ತಾರೆ. ಮಾಡಿದಾದಮೇಲೆ 3ನೇ ದಿನ ಬರುತ್ತೆ. 3ನೇ ದಿನ ರೈತ ಏನು ಮಾಡ್ತಾನೆ, ಈ 3 ಖಾದ್ಯಗಳನ್ನು ತಗೊಂಡು ಫಂಕ್ಷನ್ಗೆ ಅಂತ ಹೇಳಿ ಹೊರಟ್ಬಿಡ್ತಾನೆ. ಬಟ್ ಅವನು ಫಂಕ್ಷನ್ಗೆ ತೊಗೊಂಡು ಹೋಗ್ತಿರಲ್ಲ. ಈ 3 ಖಾದ್ಯಗಳನ್ನು ತೊಗೊಂಡು ಏನು ಮಾಡ್ತಾನೆ, ಅವನು ಹೊಲಕ್ಕೆ ಹೋಗಬೇಕಾದ್ರೆ ಆ ದಾರಿಯಲ್ಲಿ 3 ಮರ ಇರುತ್ತೆ, ದೊಡ್ಡ ದೊಡ್ಡ ಮರ ಇರುತ್ತೆ. ಆ ಮರದಲ್ಲಿ ಒಂದು ಮರಕ್ಕೆ ಫುಲ್ಲು ಕೋಡುಬಳೆ ಕಟ್ತಾನೆ, ಇನ್ನೊಂದು ಮರಕ್ಕೆ ಫುಲ್ಲು ಚಕ್ಲಿ ಕಟ್ತಾನೆ, ಇನ್ನೊಂದು ಮರಕ್ಕೆ ಫುಲ್ಲು ಜಿಲೇಬಿಯನ್ನು ಕಟ್ತಾನೆ. ಈ ಥರ ಕಟ್ಟಿಬಿಟ್ಟು ಮತ್ತೆ ಆ ರಾತ್ರಿ ವಾಪಸ್ ಮನೆಗೆ ಬರ್ತಾನೆ. ಹಾಗೇ ಇರುತ್ತೆ. ರಾತ್ರಿ ಅವ್ರ ಮನೆಗೆ ಬಂದು ಮಲಗಿರ್ತಾರೆ. ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಆಗಿರುತ್ತೆ. ಅವ್ರ ಹೆಂಡತಿನ ಎಬ್ಬರಿಸ್ತಾನೆ ಈ ರೈತ. ಆವಾಗ ಹೇಳ್ತಾನೆ, ನಮ್ಮ ಹೊಲದಲ್ಲಿ ಒಂದು ಚಿನ್ನದ ಬಿಂದಿಗೆ ಸಿಕ್ಕಿದೆ, ಅದರಲ್ಲಿ ಫುಲ್ಲು ನಾಣ್ಯಗಳಿದೆ, ಹೋಗಿ ತೊಗೊಂಬರೋಣ ಬಾ ಅಂತ ಹೇಳ್ತಾನೆ. ಅವ್ರ ಹೆಂಡತಿ ಹೇಳ್ತಾಳೆ, ರೀ, ಇದು 1 ಗಂಟೆ 2 ಗಂಟೆ ರಾತ್ರಿ, ಇದು ಫುಲ್ಲು ಕತ್ಲೆ ಇರುತ್ತೆ, ಬೆಳಗ್ಗೆ ಹೋಗಿ ತೊಗೊಂಬರೋಣ ಅಂತಾನೆ. ಅವ್ರ ಹೆಂಡತಿ ಇನ್ನೂ ನಿದ್ದೆ ಕಣ್ಣಲ್ಲೇ ಇರ್ತಾಳೆ. ಬಟ್ ಅರ್ಧಂಬರ್ಧ ನಿದ್ದೆ ಕಣ್ಣಲ್ಲೇ ಇರ್ತಾಳೆ, ಏನೂ ಅಷ್ಟು ಜ್ಞಾನ ಇರಲ್ಲ. ಆಗ ಅರ್ಧಂಬರ್ಧ ನಿದ್ದೆ ಕಣ್ಣಲ್ಲಿ ಇರ್ತಾಳೆ. ಅದೇ ಒಳ್ಳೆ ಟೈಮ್ ಅಂತ ಹೇಳಿ ರೈತನು ಅದೇ ಟೈಮಲ್ಲಿ ಉಪಾಯ ಮಾಡ್ತಾನೆ. ಹೇಳ್ತಾನೆ, ಇಲ್ಲ, ಬೆಳಗ್ಗೆ ತೊಗೊಂಬರ್ಬೇಕಾದ್ರೆ ಯಾರಾದರೂ ನೋಡ್ಬಿಡ್ತಾರೆ, ಹೋಗ್ಲಿ, ಈಗಲೇ ಹೋಗಿ ತೊಗೊಂಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ 1:30 ರಾತ್ರಿಯಲ್ಲಿ ದೀಪ ಹಿಡ್ಕೊಂಡು ಹೊರಗಡೆ ಚಿನ್ನದ ಬಿಂದಿಗೆಯನ್ನು ತರೋಕ್ಕೆ ಹೊರಡ್ತಾರೆ. ಹೋಗಬೇಕಾದ್ರೆ ದಾರಿಯಲ್ಲಿ ಹೆಂಡತಿಗೆ ಹೇಳ್ತಾನೆ, ನೋಡಿ, ಮರದಲ್ಲಿ ಕೋಡುಬಳೆ ಬೆಳೆದಿದೆ, ಕಿತ್ಕೋ ಅಂತ ಹೇಳ್ತಾನೆ. ಹಾಗೆ ಹೆಂಡತಿ ಏನು ಮಾಡ್ತಾಳೆ, ಹೌದು ಕೋಡುಬಳೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡಿರ್ತಾಳೆ. ಕಿತ್ಕೊಂಡು ತಿನ್ಬಿಟ್ಟು, ಹೌದು, ನಾವು ಮಾಡಿದ ಥರನೇ ಇದೆ, ಮರದಲ್ಲಿ ಕೋಡುಬಳೆ ಎಲ್ಲ ಬಿಟ್ಟಿದೆ ಅಂತ ಹೇಳಿ ಸೆರಗಲ್ಲಿ ಮಿಕ್ಕಿರೋದನ್ನೆಲ್ಲ ಕಿತ್ತು ಸೆರಗಲ್ಲಿ ಹಾಕ್ಕೊತಾಳೆ. ಹಂಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಚಕ್ಲಿ ಮರ ಸಿಗುತ್ತೆ. ಚಕ್ಲಿ ಮರ
ಸೊ ಆಗ ರೈತ ಹೇಳ್ತಾನೆ, ನೋಡಿ ಇದರಲ್ಲಿ ಎಷ್ಟೊಂದು ಚಕ್ಲಿ ಬಿಟ್ಟಿದೆ, ಸೊ ಬೇಗ ಕಿತ್ಕೋ ಅಂತ ಹೇಳ್ತಾನೆ. ಸೊ ಹೌದು, ನಾವು ಮಾಡಿದ ಥರನೇ ಇದೆ ಅಂತ ಹೇಳಿ ತಿನ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾಳೆ ಅವ್ರ ಹೆಂಡ್ತಿ. ಸೊ ಹೋಗ್ತಿರ್ಬೇಕಾದ್ರೆ ಜಾಂಗೀರ್ ಮರ ಸಿಗುತ್ತೆ, ಜಿಲೇಬಿ ಮರ ಸಿಗುತ್ತೆ. ಸೊ ಜಿಲೇಬಿ ಕೂಡ ನಾವು ಮಾಡಿರೋ ಥರನೇ ಇದೆ ಅಂತ ಹೇಳಿಬಿಟ್ಟು ತಿಂದು ಕಿತ್ಕೊಂಡು ಮಿಕ್ಕಿರೋದೆಲ್ಲ ಒಂದು ಬಟ್ಟೆಯಲ್ಲಿ ಸುತ್ಕೊತಾಳೆ. ಮತ್ತೆ ಹೋಗಿ ಅವ್ರ ಹೊಲಕ್ಕೆ ಹೋಗಿ ಅಲ್ಲಿ ಚಿನ್ನದ ಬಿಂದಿಗೆಯನ್ನು ತೊಗೊಂಡು ವಾಪಸ್ಸು ಮನೆಗೆ ಬರ್ತಾರೆ. ಮನೆಗೆ ಬಂದುಬಿಟ್ಟು ಸೊ ರೈತ ಹೇಳ್ತಾನೆ, ಸೊ ಇದನ್ನಿಲ್ಲೇ ಇಟ್ಟಿರೋಣ, ಯಾರಿಗೂ ಹೇಳೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಪೆಟ್ಟಿಗೆಯಲ್ಲಿ, ಒಂದು ಬೀರು ಥರ ಇರುತ್ತೆ, ಆ ಥರ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಸೊ ಆಗ ಇವರ ರೈತನ ಹೆಂಡ್ತಿಗೆ ಮನಸ್ಸು ತಡೆಯಲ್ಲ, ಹೇಳ್ಕೊಂಬರ್ಬೇಕು, ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹೇಳ್ಬಿಡ್ಬೇಕು ಚಿನ್ನದ ಬಿಂದಿಗೆ ಸಿಕ್ಕಿದೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಫುಲ್ಲು ಏನು ಆ ರಾತ್ರಿ ಎಲ್ಲ ನಿದ್ದೆನೇ ಮಾಡಿರಲ್ಲ ಅವರು, ಚಿನ್ನದ ಬಿಂದಿಗೆ ಸಿಕ್ಕಿದಾದ್ಮೇಲೆ. ಸೊ ಮತ್ತೆ ರೈತ ಏನು ಮಾಡ್ತಾನೆ, ಬೆಳಗ್ಗೆ ಎದ್ದೋಳೋಸು ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ. ಅಷ್ಟರಲ್ಲಿ ಈ ರೈತನ ಹೆಂಡ್ತಿಗೆ ಮನಸ್ಸು ತಡೆಯಲ್ಲ, ಹೋಗಿ ಊರಲ್ಲೆಲ್ಲ ಹೇಳ್ಕೊಂಬಂದ್ಬಿಟ್ಟಿರ್ತಾಳೆ. ಏನಂತ, ನಾವು ಈ ಥರ ಒಂದು ನಮ್ಮ ಗಂಡನಿಗೆ ಹೊಸ ಹೊಲದಲ್ಲಿ ಚಿನ್ನದ ಬಿಂದಿಗೆ ಸಿಕ್ಕಿದೆ. ಸೊ ನಾವು ಚಿನ್ನದ ಬಿಂದಿಗೆ ತರಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಚಕ್ಲಿ ಮರ ಇತ್ತು, ಕೋಡುಬಳೆ ಮರ ಇತ್ತು, ಮತ್ತು ಜಿಲೇಬಿ ಮರ ಇತ್ತು. ಸೊ ಅದರಲ್ಲಿ ಜಿಲೇಬಿ ಎಲ್ಲ ಬಿಟ್ಟಿತ್ತು, ಬೆಳೆದಿತ್ತು. ಸೊ ನಾವು ಕಿತ್ಕೊಂಡ್ವಿ, ತಿಂದ್ವಿ, ಮನೆ ಕೂಡ ಸ್ವಲ್ಪ ತೊಗೊಂಬಂದ್ವಿ, ಹಂಗೆ ಬರಬೇಕಾದ್ರೆ ಚಿನ್ನದ ಬಿಂದಿಗೆನ ತೊಗೊಂಬಂದ್ವಿ ಅಂತ ಕೂಡ ಊರಲ್ಲೆಲ್ಲ ಹೇಳ್ಕೊಂಬಂದ್ಬಿಟ್ಟಿರ್ತಾಳೆ. ಸೊ ಆಗ ಊರವರೆಲ್ಲ ಏನು ಮಾಡ್ತಾರೆ, ಸೊ ಯಾವುದಾದ್ರು ಮರದಲ್ಲಿ ಕೋಡುಬಳೆ ಬೆಳೆಯುತ್ತಾ, ಯಾವುದಾದ್ರು ಮರದಲ್ಲಿ ಚಕ್ಲಿ ಬೆಳೆಯುತ್ತಾ, ಯಾವುದಾದ್ರು ಮರದಲ್ಲಿ ಜಿಲೇಬಿ ಬೆಳೆಯುತ್ತಾ, ಇವಳಿಗೆಲ್ಲ ಹುಚ್ಚಿಡ್ದಿರಬೇಕು, ಸೊ ಬಿಂದಿಗೆ ಸಿಕ್ಕಿರೋದು ಕೂಡ ಸುಳ್ಳು ಅಂತ ಹೇಳಿ ಈ ರೈತ ಏನು ಮಾಡ್ತಾನೆ, ಎಲ್ಲರನ್ನೂ ನಂಬಿಸ್ತಾನೆ. ಸೊ ಇವಳು ಹೇಳ್ತಿರೋದೆಲ್ಲ ಸುಳ್ಳು, ನಂಬೇಡಿ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಅಷ್ಟರೊಳಗಡೆ ಈ ಆ ರೈತನಿಗೆ ಗೊತ್ತಾಗಿರುತ್ತೆ, ನನ್ನ ಹೆಂಡ್ತಿ ತಡೆಯಲ್ಲ, ಊರಲ್ಲೆಲ್ಲ ಹೇಳ್ಕೊಂಬಂದ್ಬಿಟ್ಟಿರ್ತಾಳೆ ಅಂತ ಹೇಳಿ ಅವ್ರ ಹೆಂಡ್ತಿ ಮನೆಗೆ ಬರೋಕ್ಕೂ ಮುಂಚೆನೇ ಆ ಚಿನ್ನದ ಬಿಂದಿಗೆನ ಬೇರೆ ಕಡೆ ಶಿಫ್ಟ್ ಮಾಡಿರ್ತಾನೆ ಸೇಫ್ಟಿಗೋಸ್ಕರ. ಸೊ ರೈತ ಈ ರೀತಿ ಬುದ್ಧಿವಂತಿಕೆಯಿಂದ ಚಿನ್ನದ ಬಿಂದಿಗೆನ ಮನೆಯಿಂದ ತರ್ತಾನೆ. ಸೊ ಅಲ್ಲಿಂದ ಹೆಂಡ್ತಿನ ಅದರಲ್ಲಿ ಚಿನ್ನದ ಬಿಂದಿಗೆಯಲ್ಲಿ ಏನು ನಾಣ್ಯಗಳು ಸಿಕ್ಕಿರುತ್ತೆ, ಚಿನ್ನದ ನಾಣ್ಯಗಳು, ಅದು ಒಂದೊಂದೇ ಮಾರ್ಕೋತಾ ಹೆಂಡ್ತಿನ ಚೆನ್ನಾಗಿ ನೋಡ್ಕೋತಾನೆ. ಸೊ ಇದೊಂದು ಕೇವಲ ಕಾಲ್ಪನಿಕ ಕತೆ ಮಾತ್ರ. ಇದರಲ್ಲಿ ಏನು ಮರದಲ್ಲಿ ಕೋಡುಬಳೆ ಹೇಗೆ ಬೆಳೆಯುತ್ತೆ, ಚಕ್ಲಿ ಹೇಗೆ ಬೆಳೆಯುತ್ತೆ, ಜಿಲೇಬಿ ಹೇಗೆ ಬೆಳೆಯುತ್ತೆ, ಇದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೋಬಾರ್ದು. ಇದೆಲ್ಲ ಹೇಗೆ ಸಾಧ್ಯ ಅಂತ ಅನ್ಕೋಬಾರ್ದು. ಕೆಲವನ್ನ ಯಾವ ರೀತಿ ಕತೆ ಇರುತ್ತೋ ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು. ಸೊ ಐ ಹೋಪ್ ಈ ಕತೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಿಮಗೆ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ. ಇನ್ಮೇಲೆ ಇದೇ ಥರ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ತರ್ತಾನೆ ಇರ್ತೀನಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸೊ ಈಗ ಹೇಳ್ತಾ ನಾನು ಕತೆನ ಮುಗಿಸ್ತೀನಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.